ಹಾಯ್, ನಮಸ್ತೆ ಎಲ್ಲರಿಗೂ. ಇವತ್ತು ಇನ್ನೊಂದು ಅದ್ಭುತವಾದ ಭಕ್ತಿ ತುಂಬಿದ ಕತೆ ನಿಮ್ಮ ಹತ್ರ ಹೇಳಕ್ಕೆ ಬರ್ತಾ ಇದ್ದೀನಿ. ಇವತ್ತು ಶ್ರೀ ಜಗದೊಡೆಯ ಪೂರಿ ಜಗನ್ನಾಥರ ರಥಯಾತ್ರಾ ಶುರು ಇವತ್ತಿಂದ. ಸೊ ಅದಕ್ಕೋಸ್ಕರ ಪೂರಿ ಜಗನ್ನಾಥರ ಒಂದು ಮಹಿಮಾನ್ವಿತ ಭಕ್ತನ ಕತೆ ನಿಮ್ಮ ಮುಂದೆ ತರಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಕತೆ ಕೇಳಿದ್ರೆ ಎಷ್ಟು ಅದ್ಭುತವಾಗಿದೆ ಅಂತಂದರೆ ಎಮೋಷ್ನಲ್ ಆಗದಲ್ಲೇ ಇರೋದಕ್ಕೆ ಆಗಲ್ಲ, ಅಂಥ ಒಂದು ಅದ್ಭುತವಾದ ಕತೆ. ಅಂದರೆ ಸ್ವಾಮಿ ಎಷ್ಟು ಪ್ರೀತಿ ಮಾಡ್ತಾನೆ, ಆ ಪ್ರೀತಿ ಎಲ್ಲಿವರೆಗೂ ಹರಿಯುತ್ತೆ, ಆ ಲಿಮಿಟ್ ಏನು ಅನ್ನೋದು ನಮ್ಗೆ ಅರ್ಥನೇ ಆಗಲ್ಲ, ಅಂಥ ಅದ್ಭುತವಾದ ಕತೆ. ಬನ್ನಿ ಕೇಳೋಣ. ತುಂಬ ಹಿಂದೆ ಸದನ್ ಕಸಾಯಿ ಅಂತ ಒಬ್ಬ ಭಕ್ತ ಇರ್ತಾನೆ. ಸದನ್ ಕಸಾಯಿ ಒಬ್ಬ ಮಾಂಸ ಮಾರೋನು, ಒಬ್ಬ ವ್ಯಾಪಾರಿ. ಚಿಕ್ಕದಾಗ ಒಂದು ಅಂಗಡಿ ಇಟ್ಕೊಂಡಿರ್ತಾನೆ, ಮಾಂಸ ಮಾರ್ತಾ ಇರ್ತಾನೆ. ಜನ ಬರ್ತಾರೆ, ಮಾಂಸ ತೊಗೊಂಡು ಹೋಗ್ತಾ ಇರ್ತಾರೆ. ಅವನ ಜೀವನ ಹಾಗೆ ನಡೀತಾ ಇರುತ್ತೆ. ಆದರೆ ಒಂದು ವಿಚಿತ್ರ ಏನು ಅಂದರೆ, ಆ ಮಾಂಸ ತೂಕ ಮಾಡಬೇಕಾದ್ರೆ ಒಂದು ತಕ್ಕಡಿ ಇರುತ್ತೆ, ನಿಮಗೆಲ್ಲ ಗೊತ್ತಿರುತ್ತೆ ಆ ಹಳೆ ಕಾಲದ ತಕ್ಕಡಿ ಹೆಂಗೆ ಅಂತ. ಒಂದು ಕಡೆ ಬಟ್ಲಿರುತ್ತೆ, ಇನ್ನೊಂದು ಕಡೆ ತೂಕ ಮಾಡೋ ಕಲ್ಲಿಟ್ಟು ತೂಕ ಮಾಡ್ತಾರೆ, ಎಷ್ಟು ತೂಕ ಬೇಕು ಅದನ್ನು ಕೊಡೋದು. ಸೊ ಆ ತೂಕ ಮಾಡೋ ಜಾಗದಲ್ಲಿ ಅವನು ಕಲ್ಲಿಟ್ಕೊಂಡಿರಲ್ಲ, ಒಂದು ಸಾಲಿಗ್ರಾಮ ಇರುತ್ತೆ ಅವನ ಹತ್ರ. ಅವನಿಗೆ ಗೊತ್ತಿರಲ್ಲ ಸಾಲಗ್ರಾಮ ಅಂತಂದರೆ ಅದು ಮಹಾವಿಷ್ಣು ಸ್ವರೂಪ, ಜಗನ್ನಾಥನ ಸ್ವರೂಪ ಅಂತ ಅವನಿಗೆ ಗೊತ್ತಿರಲ್ಲ. ಅವನಿಗೆ ಆ ತೂಕಕ್ಕೆ ಸರಿ ಹೋಗಂತ ಒಂದು ಕಲ್ಲು ಇಟ್ಕೊಂಡಿರ್ತಾನೆ. ಬಂದ ಕಸ್ಟಮರ್ಸ್ಗೆಲ್ಲ ಅದರಲ್ಲೇ ತೂಕ ಮಾಡಿ ಮಾಂಸ ಕೊಡ್ತಾ ಇರ್ತಾನೆ. ಸೊ ಅವನಿಗೆ ಒಂದು ಅದ್ಭುತವಾದ ರೂಢಿ ಇರುತ್ತೆ. ಏನು ಅಂತಂದರೆ, ವ್ಯಾಪಾರ ಮಾಡಬೇಕಾದ್ರೆ ಅಂದರೆ ಪೂರಿ ಜಗನ್ನಾಥ ಅಂದರೆ ಅದ್ಭುತವಾದ ಇಷ್ಟ ಅವನಿಗೆ. ಅಂದರೆ ಎಷ್ಟು ಪ್ರೀತಿ ಅಂದರೆ ಪೂರಿ ಜಗನ್ನಾಥರು ಅಂದರೆ, ಪ್ರತಿ ಸರಿ ಅವ್ನು ವ್ಯಾಪಾರ ಮಾಡಬೇಕಾದ್ರೆ, ತೂಕ ಹಾಕಬೇಕಾದ್ರೆ ಜಗನ್ನಾಥರ ನಾಮ ಹಾಡೋದು, ಜಗನ್ನಾಥರ ಪದಗಳನ್ನ ಹಾಡೋದು. ಸೊ ಇದೇ ಅವನ ದಿನಚರಿ. ಸೊ ತೂಕ ಮಾಡಬೇಕಾದ್ರೆ ಜಗನ್ನಾಥರ ಹೆಸರು ಹೇಳೋದು, ಹಾಡು ಹೇಳೋದು, ವ್ಯಾಪಾರ ಮಾಡೋದು. ಸೊ ಅವ್ನ ಜೀವನ ಮುಗಿಸ್ಕೊಂಡು ಅವತ್ತಿನೊಂದು ಏನಿದೆ ಮಾಂಸ ಎಲ್ಲ ಮಾರ್ಕೊಂಡು ಮನೆಗೆ ಹೋಗೋದು. ಇದು ಅವನ ಜೀವನದ ಪರಿಯಾಗಿರುತ್ತೆ. ಒಂದಿನ ಒಬ್ಬ ಮಹಾತ್ಮರು ಆ ದಾರಿಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲಿ ಇವನ ಅಂಗಡಿ ಇರುತ್ತಲ್ಲ ಆ ಜಾಗದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವರು ಮೂಗು ಮುಚ್ಕೊಂಡ್ಬಿಡ್ತಾರೆ. ಅಂದರೆ ಮಾಂಸದ ಅಂಗಡಿ ಅಲ್ವಾ, ಮೂಗು ಮುಚ್ಕೊಂಡ್ಬಿಡ್ತಾರೆ, ವಾಸನೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅಂತ. ಸಡನ್ನಾಗಿ ಏನಕ್ಕೋ ಆ ಕಡೆ ತಿರುಗಿ ನೋಡಿದ್ರೆ ಆ ಮಹಾತ್ಮರಿಗೆ ಅವ್ನು ತೂಕ ಮಾಡ್ತಾ ಇರೋ ಕಲ್ಲು ಕಾಣುತ್ತೆ. ಅವ್ರಿಗೆ ಆಶ್ಚರ್ಯ ಆಗೋಗುತ್ತೆ. ಅಯ್ಯೋ ದೇವ್ರೆ, ಇವನೇನಪ್ಪ ಕಲ್ಲಿನ ಜಾಗದಲ್ಲಿ ಸಾಲಗ್ರಾಮ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾನೆ, ಇವನಿಗೆ ಗೊತ್ತಿದೆಯೋ ಇಲ್ವೋ ಇದು ಅಂತ ಅವನ ಹತ್ರ ಹೋಗಿ ಮೂಗು ಮುಚ್ಕೊಂಡು ಬೈತಾರೆ. ಎಂಥ ಕೆಲಸ ಮಾಡ್ತಾ ಇದೀಯ ನೀನು ಮಹಾವಿಷ್ಣು ಸ್ವರೂಪವಾದ ಸಾಲಗ್ರಾಮನ ಇಟ್ಕೊಂಡು ತೂಕಕ್ಕೆ ಇಟ್ಕೊಂಡಿದ್ಯಾ, ಈ ಕಲ್ಲನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದೆಯಾ ನಿನಗೆ ಗೊತ್ತಾಗಲ್ಲ, ಮಹಾಪಾಪ ಮಾಡ್ತಾ ಇದೆಯಾ ನೀನು ಅಂತ ಹೇಳ್ತಾರೆ. ಅದಕ್ಕೆ ಸದನ್ ಕಸಾಯಿಗೆ ಏನು ನಡೀತಾ ಇದೆ ಅಂತಲೇ ಅರ್ಥ ಆಗಲ್ಲ. ಕೊಡು ಆ ಕಲ್ಲನ್ನ, ಕೊಡು ಆ ಸಾಲಗ್ರಾಮನ, ವಿಷ್ಣು ಸ್ವರೂಪನ ಏನಿಲ್ಲಿ ಇಟ್ಕೋಬಾರ್ದು ಅಂತ ಬಡ ಅಂತ ಅವನ ಹತ್ರ ಗಲಾಟೆ ಮಾಡಿ ಆ ಸಾಲಗ್ರಾಮನ ಅಲ್ಲಿಂದ ಇಸ್ಕೊಂಡು ಹೋಗ್ಬಿಡ್ತಾರೆ. ಸದನ್ ಕಸಾಯಿ ಅವ್ರ ಹತ್ರ ಆ ಸಾಲಗ್ರಾಮನ ಇಸ್ಕೊಂಡ್ಮೇಲೆ ಆ ಮಹಾತ್ಮರು ಮನೆಗೆ ಹೋಗ್ಬಿಡ್ತಾರೆ. ಮನೆಗೆ ಹೋಗಿ ಫಸ್ಟು ಅವ್ರು ಮಾಡೋದೇನು ಅಂದರೆ, ಈ ಸಾಲಗ್ರಾಮ ಫಸ್ಟು ಪರಿಶುದ್ಧವಾಗಬೇಕು. ಅದಕ್ಕೋಸ್ಕರ ಎಲ್ಲ ಪರಿಶುದ್ಧವಾದ ನದಿಗಳಿಂದ ನೀರನ್ನು ತರಿಸ್ತಾರೆ. ನೀರನ್ನು ತರಿಸಿ ಅಭಿಷೇಕ ಮಾಡಿಸ್ತಾರೆ. ಅಭಿಷೇಕ ಆದಮೇಲೆ ಸ್ವಾಮಿಗೆ ಅಂದರೆ ಸಾಲಗ್ರಾಮಕ್ಕೆ ಒಂದು ಒಳ್ಳೆ ಬಂಗಾರದ ಸಿಂಹಾಸನ ರೆಡಿ ಮಾಡ್ತಾರೆ. ಸಿಂಹಾಸನ ರೆಡಿ ಮಾಡಿದ್ಮೇಲೆ ಒಳ್ಳೆ ರೇಷ್ಮೆ ಪೀತಾಂಬರ ರೆಡಿ ಮಾಡಿ ಸ್ವಾಮಿಗೆ ಉಡಿಸಿ, ಸ್ವಾಮಿಗೆ ನಾಮ ಎಲ್ಲ ಹಾಕಿ, ಚಂದ್ರ ಎಲ್ಲ ಹಚ್ಚಿ ಅದ್ಭುತವಾಗಿ ಸ್ವಾಮಿನ ವಿರಾಜಮಾನರನ್ನಾಗಿ ಮಾಡ್ತಾರೆ. ಆಮೇಲೆ ಮನೆಯಲ್ಲಿ ಪರಿಶುದ್ಧವಾಗಿ ಅಡುಗೆ ಮಾಡಿಸಿ ಸ್ವಾಮಿಗೆ ನೈವೇದ್ಯ ರೆಡಿ ಮಾಡಿಸ್ತಾರೆ. ಇಷ್ಟೆಲ್ಲ ಆದಮೇಲೆ ಆ ಮಹಾತ್ಮರು ಸ್ವಾಮಿ ಮುಂದೆ ಕೂತ್ಕೋತಾರೆ. ಸ್ವಾಮಿ, ಅಂಥ ವಾಸನೆಯಲ್ಲಿ ನೀವು ಹೆಂಗೆ ಕಾಲ ಕಳೆದ್ರಿ, ನಿಮಗೆ ದಿನಾ ಮಾಂಸದ ತೂಕ ಮಾಡೋದಕ್ಕೋಸ್ಕರ ನಿಮ್ಮನ್ನು ಕಲ್ಲಾಗಿ ಬಳಸ್ತಾ ಇದ್ರು, ಎಂಥ ಪಾಪಿ ಅವನು ಸದನ್ ಕಸಾಯಿ, ನಿಜವಾಗ್ಲೂ ನಂಗೆ ನೋಡಿ ತುಂಬ ಬೇಜಾರಾಯಿತು. ಇದೆಲ್ಲ ನೀವು ನಿಜವಾಗ್ಲೂ ಎಂಥ ಕರುಣಾಮಯಿ ಸ್ವಾಮಿ, ಅಂಥ ಜಾಗದಲ್ಲಿ ನೀವು ಇದ್ರಲ್ಲ ಅಂತ ಪರಿಪರಿಯಾಗಿ ಅವ್ರ ಹತ್ರ ಕ್ಷಮೆ ಬೇಡ್ತಾರೆ. ಆ ಮಹಾತ್ಮರು ಪೂಜೆ ಎಲ್ಲ ಮುಗಿಸ್ಕೊಂಡು ಅವತ್ತು ರಾತ್ರಿ ಮಲಗ್ತಾರೆ. ಮಲಗಿದ ಮೇಲೆ ಇವಾಗ ಲೀಲೆ ಶುರು ಆಗುತ್ತೆ ನೋಡಿ ಸ್ವಾಮಿದು ಹೆಂಗೆ ಅಂತ. ಸ್ವಾಮಿ ಕನ್ಸಲ್ಲಿ ಬರ್ತಾರೆ ಆ ಮಹಾತ್ಮರಿಗೆ. ಕನ್ಸಲ್ಲಿ ಬಂದು ಕನ್ವರ್ಸೇಷನ್ ಶುರು ಮಾಡ್ತಾರೆ. ಏನಂತ, ನೀವು ಯಾಕೆ ನನ್ನ ಅಲ್ಲಿಂದ ಕರ್ಕೊಂಡ್ಬಂದ್ರಿ ಅಂತ ಹೇಳ್ತಾರೆ. ಅದಕ್ಕೆ ಆ ಮಹಾತ್ಮರು ಕನಸಲ್ಲೇ ಹೇಳ್ತಾರೆ, ಅಯ್ಯೋ ಸ್ವಾಮಿ, ಅದು ಮಾಂಸದ ಅಂಗಡಿ, ಅಲ್ಲಿ ಪರಿಶುದ್ಧತೆ ಇಲ್ಲ, ಅದರಲ್ಲೂ ಅಂಥ ಜಾಗದಲ್ಲಿ ನಿಮ್ಮನ್ನು ತೂಕದ ಕಲ್ಲಾಗಿ ಬಳಸ್ತಾ ಇದ್ದಾನೆ ಆ ಸದನ್ ಕಸಾಯಿ, ಅಲ್ಲಿಂದ ನಿಮ್ಮನ್ನು ನಾನು ಕರ್ಕೊಂಡು ಬಂದರೆ ನಿಮಗೆ ಬೇಜಾರಾಯಿತು ಅಂತ ಹೇಳ್ತಾರೆ. ಹೌದು, ನನಗೆ ಬೇಜಾರಾಯಿತು ಅಂತ ಹೇಳ್ತಾರೆ. ಫಸ್ಟು ನನ್ನ ಕರ್ಕೊಂಡೋಗಿ ಅಲ್ಲಿ ಬಿಟ್ಬಾ ಅಂತ ಹೇಳ್ತಾರೆ. ಅಯ್ಯೋ ಸ್ವಾಮಿ, ಏನು ಈ ಥರ ಹೇಳ್ತಾ ಇದ್ದೀರಾ, ನೀವು ಅಲ್ಲಿದ್ದರೆ ಪರಿಶುದ್ಧವಾಗಿರಲ್ಲ,
ವೇದದಲ್ಲಿ ಉಪನಿಷತ್ತಲ್ಲಿ ಎಲ್ಲ ಹೇಳಿರೋ ಥರ ನಿಮ್ಮನ್ನು ಯಾವ ಥರ ಅಭಿಷೇಕ ಮಾಡಬೇಕಾದ್ರೆ ಎಲ್ಲ ಮಾಡಿ ನಿಮ್ಮನ್ನು ಇವಾಗ ಇಲ್ಲಿ ಪ್ರಜ್ವಲವಾಗಿ ಇಟ್ಟಿದ್ದೀನಿ, ನೀವು ಮತ್ತೆ ಅಲ್ಲಿಗೆ ಹೋಗ್ತೀನಿ ಅಂದರೆ ಹೇಗೆ ಅಂತ ಹೇಳ್ತಾರೆ. ಇಲ್ಲ ನಿನಗೆ ಗೊತ್ತಿಲ್ಲ, ನಾನು ಅಲ್ಲೇ ನೆಮ್ಮದಿಯಾಗಿದ್ದೆ ಅಂತ ಹೇಳ್ತಾರೆ. ನೀನು ಯಾವ ಅಭಿಷೇಕನೂ ನನಗೆ ನೆಮ್ಮದಿ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಅಯ್ಯೋ ಏನು ಸ್ವಾಮಿ ಈ ಥರ ಹೇಳ್ತಾ ಇದ್ದೀರಾ, ಹೌದಾ ಅಂತ ಹೇಳ್ತಾರೆ. ನಿನಗೆ ಗೊತ್ತಿಲ್ಲ ನಾನು ಅಲ್ಲಿ ಎಷ್ಟು ಆನಂದವಾಗಿದ್ದೆ ಅಂತ ಹೇಳ್ತಾರೆ ಅಂತಾರೆ. ಆನಂದನ ಹೆಂಗೆ ಸ್ವಾಮಿ ಅಂತಂದರೆ, ನಿನಗೆ ಗೊತ್ತಿಲ್ಲ, ಅವನು ನನ್ನ ತೂಕಕ್ಕೆ ಹಾಕಿ ತೂಕ ಮಾಡ್ತಾಯಿದ್ದ. ಅಂದರೆ ಅದು ತಕ್ಕಡಿ ಹಿಂಗೆ ಊಗ್ತಾ ಇತ್ತು. ಅದು ತೂಗಬೇಕಾದ್ರೆ ಅವನು ಎಷ್ಟು ಚೆನ್ನಾಗಿ ನನ್ನ ಬಗ್ಗೆ ಹಾಡು ಹೇಳೋನು ಗೊತ್ತಾ. ನನಗೆ ಅದ್ಭುತವಾಗಿ ಅನಿಸೋದು ಆ ಅನುಭವ. ಯಾವಾಗಲೂ ನನ್ನ ನಾಮ ಜಪ ಮಾಡೋನು, ಬರೋರ ಹತ್ರ ಎಲ್ಲ ಒಳ್ಳೇದು ಮಾತಾಡೋನು. ನನಗೆ ಅದಕ್ಕಿಂತ ಅದ್ಭುತವಾದ ಜಾಗ ಬೇಕಿತ್ತ. ನೀನು ಇಲ್ಲಿ ಬಂದು ನನ್ನನ್ನು ಒಬ್ಬನೇ ಕೂರಿಸ್ಬಿಟ್ಟಿದ್ಯಾ, ನೀನು ಇವಾಗ ಮಲ್ಕೊಂಡಿದ್ಯಾ. ನನಗಾದರೆ ಅಲ್ಲಿ ಆರಾಮಾಗಿ ಯಾವಾಗಲೂ ಜಪ ಕೇಳಿಕೊಂಡು ನಾಮ ಕೇಳಿಕೊಂಡು ಇರ್ತಾಯಿದ್ದೆ. ಇವಾಗ ಇಲ್ಲಿ ಕರ್ಕೊಂಡು ಬಂದು ನಿನ್ನನ್ನು ಈ ಥರ ಕೂರಿಸ್ಬಿಟ್ಟಿದ್ಯಾ ಒಂದು ಕಡೆ, ಯಾರು ಬರೋರು ಇಲ್ಲ ಹೋಗೋರು ಇಲ್ಲ, ನೀನು ಏನು ಈ ಥರ ಮಾಡಿದೆ ನನಗೆ ಅಂತ ಹೇಳ್ತಾರೆ. ಆ ಮಹಾತ್ಮರಿಗೆ ಕನಸಲ್ಲೇ ಶಾಕ್ ಆಗಿಬಿಡತ್ತೆ. ಬೆಳಗಾಗ್ತಿದ್ದಂಗೆ ಆ ಮಹಾತ್ಮರು ಸಾಲಿಗ್ರಾಮನ್ ತೊಗೊಂಡು ಸದನ್ ಕಸಾಯಿ ಅಂದರೆ ಆ ಮಾಂಸದ ಅಂಗಡಿಯವ್ರ ಹತ್ರ ಓಡ್ತಾರೆ. ಓಡಿ, ಸ್ವಾಮಿ ತಗೊಳಪ್ಪ, ನಿನ್ನ ಸ್ವಾಮಿ ಅಲ್ಲಿ ನಮ್ಮ ಮನೇಲಿ ಇರಲ್ಲ ಅಂತ ಹೇಳ್ತಾ ಇದ್ದಾರೆ, ನಿಮ್ಮ ಹತ್ರನೇ ಇರಬೇಕು ಅಂತ ಇದ್ದಾರೆ ಅಂತ ಹೇಳ್ತಾರೆ. ಅಯ್ಯೋ ಏನಾಯಿತು ಸ್ವಾಮಿ, ನೀವೇ ಹೇಳಿದ್ರಿ ಇಲ್ಲಿ ಪರಿಶುದ್ಧತೆ ಇಲ್ಲ, ಇಲ್ಲಿ ಸರಿಯಾದ ಶುದ್ಧತೆ ಇಲ್ಲ, ಇಲ್ಲಿ ಸ್ವಾಮಿಗೆ ಅನಾಚಾರ ಆಗ್ತಾ ಇದೆ, ಮಾಂಸದ ಅಂಗಡಿಯಲ್ಲಿ ಇರಬಾರ್ದು ಅಂತ ಅಂದ್ರಿ, ನೀವೇ ತೊಗೊಂಡೋದ್ರಿ. ನನಗೆ ಆ್ಯಕ್ಚುಲಿ ಬೇಜಾರಾಯಿತು, ನಾನು ಎಂಥ ಪಾಪಿ ಇಂಥ ಕೆಲಸ ಮಾಡಿಬಿಟ್ಟೆ ಅಂತ. ಇವತ್ತು ನೋಡಿದ್ರೆ ವಾಪಸ್ ತೊಗೊಂಬಂದಿದ್ದೀರಾ ಅಂತ ಹೇಳ್ತಾರೆ. ಅಯ್ಯೋ ಇಲ್ಲಪ್ಪ, ಸ್ವಾಮಿಗೆ ನಿನ್ನ ಹತ್ರ ಇರೋದು ತುಂಬ ಪ್ರೀತಿ ಅಂತೆ, ನೀನು ಯಾವಾಗಲೂ ಸ್ವಾಮಿ ಜಪ ಮಾಡ್ತಿರ್ತೀಯಂತೆ, ಸ್ವಾಮಿ ಹಾಡುಗಳನ್ನ ಹೇಳ್ತಾ ಇರ್ತೀಯಂತೆ, ಬರೋರ ಹತ್ರ ಎಲ್ಲ ಒಳ್ಳೇದು ಮಾತಾಡ್ತಿರ್ತೀಯಂತೆ, ಸ್ವಾಮಿಗೆ ಅದು ತುಂಬ ಇಷ್ಟ ಆಗಿದೆ, ನನಗೆ ಕನ್ಸಲ್ಲಿ ಬಂದು ಹೇಳಿದ್ರು ಅಂತ ಹೇಳ್ತಾರೆ. ಈ ಮಾತನ್ನ ಕೇಳ್ತಿದ್ದಂಗೆ ಸದನ್ ಕಸಾಯಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಸ್ವಾಮಿ ನಾನು ಹೇಳಿದ್ದನ್ನು ಕೇಳಿಸ್ಕೊತಾ ಇದ್ರಾ, ನನ್ನ ನಾಮ ಜಪನ ಎಂಜಾಯ್ ಮಾಡ್ತಾ ಇದ್ರಾ, ನಾನು ಮಾತಾಡೋ ಒಳ್ಳೆ ಮಾತು ಅವ್ರಿಗೆ ಇಷ್ಟ ಆಗ್ತಾ ಇತ್ತಾ, ಅವ್ರನ್ನ ತಕಡಿಲಿ ಹಾಕಿ ತೂಕಿದ್ರೂ ನನ್ನ ಬಿಸ್ನೆಸ್ಗೋಸ್ಕರ ಅವ್ರನ್ನ ಬಳಸ್ಕೊಂಡ್ರೂ ಅವ್ರಿಗೆ ಅದರಲ್ಲೇ ಸುಖ ಕಾಣ್ತಾ ಇದ್ರಾ, ನಿಜವಾಗ್ಲೂ ಇದು ಸತ್ಯನ ಸ್ವಾಮಿ ಅಂತ ಇನ್ನೊಂದು ಸರಿ ಕೇಳ್ತಾರೆ. ಅದಕ್ಕೆ ಆ ಮಹಾತ್ಮರು ಹೇಳ್ತಾರೆ, ಹೌದಪ್ಪ ಇದೆಷ್ಟು ಸತ್ಯ, ಸ್ವಾಮಿ ನನಗೆ ಕನ್ಸಲ್ಲಿ ಬಂದು ಹೇಳಿದ್ರು ಅಂತಾರೆ. ಸದನ್ ಕಸಾಯಿ ಕಣ್ಣಲ್ಲಿ ನೀರು ತಿರುಗಿಬಿಡುತ್ತೆ. ಭಗವಂತ, ನನಗೆ ಗೊತ್ತಿರಲಿಲ್ಲ ನೀನು ಹಿಂಗೆಲ್ಲ ಇದೆ ನಿನ್ನ ಲೀಲೆ. ನಾವೆಲ್ಲ ಮನುಷ್ಯರು ಏನೇನೋ ಅಂದ್ಕೊಂಡಿದ್ದೀವಿ, ಏನೇನೋ ತಪ್ಪುಗಳನ್ನ ಮಾಡ್ತಾಯಿದ್ದೀವಿ. ಮಾಂಸನ ಮಾರೋದಕ್ಕೋಸ್ಕರ ನಿನ್ನ ಬಳಸ್ಬಿಟ್ಟೆ ಸ್ವಾಮಿ, ಆದರೂ ನಿನ್ನ ಅದರಲ್ಲೇ ಸುಖ ಕಂಡಿಯಲ್ಲ, ಅದು ನನ್ನ ಹುಡುಕೊಂಡು ಬಂದಿಯಲ್ಲ, ನನ್ನಂಥ ಪಾಪಿ ಹತ್ರನೇ ಇರ್ತೀನಿ ಅಂತ ಬಂದಿಯಲ್ಲ, ನೀನು ಜಗನ್ನಾಥನೇ ಸ್ವಾಮಿ. ನಿನ್ನ ಹೆಸರು, ನೀನು, ನಿನ್ನ ಲೀಲೆಗಳು ನಾವು ನಂಬಕ್ಕೆ ಆಗಲ್ಲ, ನಿನ್ನಿಂದಾನೇ ನಾವು ಸ್ವಾಮಿ ಅಂತ ಅವತ್ತಿನ ಮಾಂಸ ಮಾರೋದೇ ಬಿಟ್ಬಿಡ್ತಾನೆ. ಮಾಂಸ ಮಾರೋದು ಬಿಟ್ಟು ಆ ಸ್ವಾಮಿನ ಕಣ್ಣು ತುಂಬ ಕೈಯಲ್ಲಿಟ್ಕೊಂಡು ನಿನ್ನನ್ನೇ ಆರಾಧನೆ ಮಾಡ್ತೀನಿ ಸ್ವಾಮಿ, ನನ್ನ ಜೀವನ ಮಾಂಸ ಮಾರೋದ್ರಿಂದ ನಡಿಬೇಕಾಗಿಲ್ಲ, ಬೇರೆದೇನಾದರೂ ಮಾಡ್ತೀನಿ ಅಂತ ಹೇಳಿ ಆ ಸ್ವಾಮಿನ ಭಕ್ತಿಯಿಂದ ಎದೆಗೊತ್ಕೋತಾನೆ. ಎಷ್ಟು ಅದ್ಭುತ ಅಲ್ವಾ ಜಗನ್ನಾಥನ ಲೀಲೆ. ಜಗದೊಡೆಯ ಪೂರಿಯ ಜಗನ್ನಾಥನ ಲೀಲೆಗಳು ಇನ್ನೂ ಹಲವಾರಿದೆ. ಇನ್ನೂ ಈ ಥರ ಹಲವಾರು ಕಥೆಗಳನ್ನ ನಾನು ಕೇಳ್ತಾ ಇದ್ದೀನಿ ಪ್ರವಚನಗಳಲ್ಲಿ. ಅದನ್ನೆಲ್ಲ ನಿಮ್ಮ ಮುಂದೆ ತರೋ ಪ್ರಯತ್ನ ಮಾಡ್ತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ, ಈ ಥರ ಕಥೆಗಳು ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕೂ ಇಲ್ಲ, ನಿಮಗೋಸ್ಕರ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಇಂಥ ಅದ್ಭುತವಾದ ಕಥೆಗಳನ್ನ ನೀವು ಕೇಳ್ಬೋದು ಅಂತ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್.